ಪವಿತ್ರ ಗೌಡ ಇವತ್ತು ಈ ಹೆಸರು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ರಾಜ್ಯದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಚರ್ಚೆ ಆಗ್ತಿರತಕ್ಕಂತ ಹೆಸರಿದು. ಈ ಪವಿತ್ರ ಗೌಡ ಯಾರು? ಇವರು ಇಂಡಸ್ಟ್ರಿಗೆ ಹೇಗೆ ಬಂದರು? ದರ್ಶನ್ ಜೊತೆ ಪರಿಚಯ ಆಗಿದ್ದು ಹೇಗೆ? ದರ್ಶನ್ ಇಂಥ ಸ್ಥಿತಿಗೆ ಬರೋದಕ್ಕೆ ಪವಿತ್ರ ಗೌಡ ಅವರೇ ಕಾರಣ ಆಗ್ಬಿಟ್ರಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾವು ಗಮನಿಸೋದಾದರೆ ಅವರನ್ನು ಸ್ಯಾಂಡಲ್ವುಡ್ಗೆ ಪರಿಚಯಿಸಿದಂಥವ್ರು ಯಾರು? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ಸ್ಯಾಂಡಲ್ವುಡ್ನಲ್ಲಿ ಮೊದಲ ಬಾರಿ ಅವಕಾಶವನ್ನು ಕೊಟ್ಟಂಥ ನಿರ್ದೇಶಕರು ಉಮೇಶ್ ಗೌಡ ಅವರು ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ಟುಡಿಯೋದಲ್ಲಿ. ಅವರ ಜೊತೆಯಲ್ಲಿ ನಾನು ಮಾತನಾಡ್ತಾ ಹೋಗ್ತೀನಿ. ಹೇಗೆ ಈ ಒಂದು ಪವಿತ್ರ ಗೌಡ ಅಂತಕ್ಕಂಥ ಹೆಸರೇನಿದೆ, ಈ ಪವಿತ್ರ ಗೌಡ ಅಂತಕ್ಕಂಥ ವ್ಯಕ್ತಿ ದರ್ಶನ್ ಅವರಿಗೆ ಪರಿಚಯ ಆಗಿದ್ದು ಹೇಗೆ, ದರ್ಶನ್ ಅತ್ಯಾಪ್ತಿ ಆಗಿದ್ದು ಹೇಗೆ? ಪವಿತ್ರ ಗೌಡ ಸಹಜವಾಗಿ ಎಲ್ಲರೂ ಕೇಳ್ತಾ ಇರುವಂಥ ಪ್ರಶ್ನೆಗಳಿದು, ಎಲ್ಲ ಕಡೆ ಕೇಳಿ ಬರ್ತಿರ್ತಕ್ಕಂಥ ಪ್ರಶ್ನೆಗಳಿದು. ಸ್ಯಾಂಡಲ್ವುಡ್ಗೆ ಪವಿತ್ರ ಪರಿಚಯ ಎಷ್ಟಿದೆ? ಅವ್ರು ಎಷ್ಟೆಲ್ಲ ಸಿನಿಮಾ ಮಾಡಿದ್ರು? ಹೇಗಿದೆ ಅವರ ಪರಿಚಯ? ಪವಿತ್ರ ಸಿನಿಮಾ ಸೀರಿಯಲ್ ಅನ್ನ ಮಾಡಿದ್ದಾರ? ಪವಿತ್ರ ಗೌಡ ಹೆಸರಿನಲ್ಲಿ ಆಸ್ತಿ ಎಷ್ಟಿದೆ? ದರ್ಶನ್ ಪರಿಚಯ ಆದ್ಮೇಲೆ ಏನೆಲ್ಲ ಆಯಿತು? ಇದು ಸಹಜವಾಗಿರ್ತಕ್ಕಂತಹ ಪ್ರಶ್ನೆಗಳು. ಇದರ ಹೊರತಾಗಿ ಕೂಡ ಕಾಣದಂಥ ಸಾಕಷ್ಟು ವಿಷಯಗಳಿದ್ದಾವೆ, ಕೇಳದಂಥ ಸಾಕಷ್ಟು ವಿಚಾರಗಳಿದ್ದಾವೆ. ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಿದ್ದೀವಿ. ನಿರ್ದೇಶಕರಾಗಿರ್ತಕ್ಕಂಥ ಉಮೇಶ್ ಗೌಡ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ಸ್ವಾಗತ ನಿಮಗೆ. ಪವಿತ್ರ ಗೌಡ, ಇವತ್ತು ಈ ಹೆಸರು ಕೇಳ್ತಾ ಇದ್ದಾಗೆ ನಿಮಗೇನು ಅನಿಸ್ತಾ ಇದೆ? ಆ ಪವಿತ್ರ ಈ ಪವಿತ್ರನ ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ನಾವು ನೋಡಿದಂಥ ಪವಿತ್ರ ಬೇರೆ, ಈ ಪವಿತ್ರ ಬೇರೆ. ಈಗ ಅದೇ ಆಶ್ಚರ್ಯ ಅನಿಸ್ತಾ ಇರೋದು. ನೀವು ಹೇಗೆ ಈ ಪ್ರಾರಂಭದಲ್ಲಿ ಅವ್ರು ಸ್ಯಾಂಡಲ್ವುಡ್ಗೆ ಬಂದಿದ್ದು ಹೇಗೆ? ಅಂದರೆ ನಟಿಯಾಗಿದ್ರ, ನಿಮಗೆ ಅವ್ರ ಪರಿಚಯ ಹೇಗಾಯಿತು ಅಂತ? ನನಗೆ ಪರಿಚಯ, ನಾವು ಸಿನಿಮಾಗೆ ಆಡಿಷನ್ ಅಂತ ಮಾಡ್ತಿರುವಾಗ, ನಂದು ಮೊದಲನೇ ಸಿನಿಮಾ ಅದು, ಆಡಿಷನ್ ಮಾಡ್ತಿರುವಾಗ ಒಬ್ಬರು ಕೋಆರ್ಡಿನೇಟರ್ ಕಡೆಯಿಂದ ಪವಿತ್ರ ಅವರು ಪರಿಚಯ ಆಗಿದ್ದು. ರಂಗಶಂಕರದಲ್ಲಿ ನಾವು ಅವ್ರನ್ನ ಭೇಟಿ ಮಾಡಿದ್ದು. ಅಲ್ಲೇ ಒಂದು ಚಿಕ್ಕ ಸ್ಕ್ರಿಪ್ಟ್ ಕೊಟ್ಟು ಅವ್ರನ್ನ ಆಡಿಷನ್ ತೊಗೊಂಡಿದ್ದು, ನಾನು ಮಾತಾಡಿಸಿದ್ದು ಉಂಟು. ಅಷ್ಟೊಂದೇನು ನನಗೆ ಇಷ್ಟ ಆಗಿರಲಿಲ್ಲ ಅವ್ರ ನಟನೆಯಲ್ಲಿ ಅಂತ, ಏನು ಹೇಳ್ಕೊಳ್ಳೋ ರೀತಿಯಲ್ಲಿ ಇರಲಿಲ್ಲ. ಒಂದು ಅವ್ರ ಪ್ರೊಫೈಲ್ ಫೋಟೋಸ್ ಎಲ್ಲ ನೋಡಿದಾಗ ಚೆಂದ ಇದ್ಲು ಅಂದ್ಬಿಟ್ಟು ನಾವು ಅವ್ರನ್ನ ಭೇಟಿ ಮಾಡಿ ಅಷ್ಟೇ ಆಡಿಷನ್ ಮಾಡಿ ನಾವು ಬಿಟ್ಬಿಟ್ಟಿದ್ದು. ನಮ್ಮ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಬೇಕಾದ್ರೆ ನಾವು ಬೇರೆಯವ್ರನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು. 3 ಜನ ಹೀರೋಯಿನ್, ಅದರಲ್ಲಿ 3 ಜನ ಹೀರೋಗಳು. ಸೊ ಈಕೆ ಸೆಕೆಂಡ್ ಲೀಡಾಗಿ ಮಾಡಿದ್ದು. ಆ ಸೆಕೆಂಡ್ ಲೀಡು ನಾವು ಮುಂಚೆ ಇನ್ನೊಬ್ರನ್ನ ಆಯ್ಕೆ ಮಾಡ್ಕೊಂಡಿದ್ದು. ಅವ್ರದ್ದು ಬೇರೆ ಸಿನಿಮಾ ಡೇಟ್ಸು ಕ್ಲ್ಯಾಶ್ ಆಗ್ತಿದೆ ಅಂದ್ಬಿಟ್ಟು ನಮಗೆ ನಮ್ಮ ಸಿನಿಮಾಗೆ ಬರೋಕ್ಕಾಗಲಿಲ್ಲ. ಅವರು ದಿಢೀರಂತ ನಮಗೆ ಇನ್ನೊಂದು 2-3 ದಿನ ಇದ್ದೆ, ಒಂದು ವಾರ ಹತ್ತತ್ರ ಇದ್ದೆ. ಆ ಟೈಮಲ್ಲಿ ನಮಗೂ ಏನು ಮಾಡಬೇಕು, ಬೇರೆಯವ್ರನ್ನ ಅಷ್ಟೊಂದು ಟೈಮ್ ಇರಲಿಲ್ಲ. ಹಾಗಾಗಿ ನಾವು ಪವಿತ್ರನ ಸೆಲೆಕ್ಟ್ ಮಾಡಿಕೊಂಡೆ. ನಾನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ತೀರಾ ಅವಳಿಗೆ ತುಂಬಾ ಅಡ್ವೈಸ್ ಮಾಡಿದೆ. ನೋಡು, ನಟನೆ ಅಂದರೆ ಆಕೆಗೇನು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ನಟನೆಯಲ್ಲಿ, ಇಲ್ಲ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿರಲಿಲ್ಲ, ಎಂಥದ್ದು ಇಲ್ಲ. ಸೊ ಶಿ ವಾಸ್ ಟ್ರೈಯಿಂಗ್ ಟು ಬಿ ಎ ಆರ್ಟಿಸ್ಟ್ ಆ ಥರ. ಸೊ ನಾನು ಹೇಳಿದೆ, ನಾನು ಏನು ಹೇಳ್ಕೊಡ್ತೀನೋ ಅದನ್ನು ಮಾಡ್ಕೊ ಹೋಗು, ಆ ಥರನೇ ಹೇಳಿ ಅವಳನ್ನ ನಾವು ನಮ್ಮ ಸಿನಿಮಾದಲ್ಲಿ ಒಬ್ಬಳಾಗಿ ಆಯ್ಕೆ ಮಾಡ್ಕೊಂಡಿದ್ದು. ಸೊ ನೀವು ಅವತ್ತು ಆಯ್ಕೆ ಮಾಡ್ಕೊಳ್ತೀರಾ, ಯಾವತ್ತಾದ್ರೂ ಅನಿಸುತ್ತಾ ಮುಂದೊಂದು ದಿನ ಇಡೀ ಅದು ಸ್ಯಾಂಡಲ್ವುಡ್ನ ಭವಿಷ್ಯದಲ್ಲೇ ಒಂದು ರೀತಿಯಿಂದ ತಿರುವನ್ನು ಕೊಡ್ಬೋದು ಹೆಣ್ಮಗಳು ಅಂತ? ಸತ್ಯವಾಗ್ಲು ನಾನು ಒಂದು ನಟನೆಗೋಸ್ಕರ ನಮ್ಮಲ್ಲಿ ನಮಗೆ ಪರಿಚಯ ಆಗಿದ್ದವರು ನಟನೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಒಳ್ಳೆ ಆರ್ಟಿಸ್ಟ್ ಆಗಬೇಕು ಅಂತ. ಬಟ್ ನಾನು ತುಂಬಾ ಸರಿ ಸಿನಿಮಾ ಶೂಟಿಂಗಲ್ಲಿ ಆಕೆ ಪರ್ಫಾರ್ಮ್ ಮಾಡ್ತಿರಲಿಲ್ಲ ಅಂದಾಗ ಬೈತಿದ್ದೆ, ಮತ್ತು ಆ ಥರ ಕೋಪ ಬರ್ಸೋರು. ಯಾಕೆಂದರೆ ನಾವು ಅವಾಗ ನೆಗೆಟಿವಲ್ಲಿ ಶೂಟ್ ಮಾಡ್ತಾಯಿದ್ದು. ಆ್ಯಂಡ್ ಇನ್ನೊಂದು ಏನು ಅಂದರೆ, ನನ್ನ ದೊಡ್ಡ ಜವಾಬ್ದಾರಿ ಏನಿತ್ತು ಅಂದರೆ 60 ಜನ ನನ್ನ ಫ್ರೆಂಡ್ಸು ಎಲ್ಲರೂ ಸೇರಿ ಇನ್ವೆಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದು. ಅದರಲ್ಲಿ ನನಗೆ ನೆಗೆಟಿವ್ ಅಂದರೆ ಅದೇ ಮೇಯ್ನ್ ಕಾಸ್ಟ್ಲಿಯೆಸ್ಟ್ ಇದು ನಮಗೆ. ಆವಾಗ ಶೂಟಿಂಗ್ ಯಾವ ಇಯರ್? 2011 ಶುರು ಮಾಡಿ. 2011 ಫೆಬ್ರವರಿಲಿ ಗವಿ ಗಂಗಾಧರೇಶ್ವರ ಇದರಲ್ಲಿ ನಾವು ಪೂಜೆ ಮಾಡಿದೋ ದೇವಸ್ಥಾನದಲ್ಲಿ. ಅಲ್ಲಿ ಅದಕ್ಕಿಂತ ಒಂದು ತಿಂಗಳು ಮುಂಚೆಯಿಂದ ಅವ್ರ ಪರಿಚಯ. ಕಾಕ್ತಾಳಿಯ ನೋಡಿ, 2011ರಲ್ಲಿ ನೀವು ಪೂಜೆ ಮಾಡಿ ಆ ಒಂದು ಸಿನಿಮಾ ಶುರು ಮಾಡ್ತೀರಿ. ಹೌದು. ಅದೇ 2011ರಲ್ಲಿ ಮೊದಲ ಬಾರಿಗೆ ದರ್ಶನ್ ಜೈಲಿಗೆ ಹೋಗಿರ್ತಾರೆ. ಹೌದು. ನಾನು ಮೊನ್ನೆನೂ ಯೋಚನೆ ಮಾಡಿದೆ ಆ ಟೈಮಿಂಗ್ ನೋಡಿ. ಅಂದರೆ ಇಲ್ಲಿ ಆ ಲಿಂಕು ನಾವು ಅಂದರೆ ಕನೆಕ್ಟ್ ಮಾಡ್ತಾ ಹೋದರೆ ಎಲ್ಲೆಲ್ಲೋ ನನಗೂ ಒಂದೊಂದು ಸತಿ ಬೇಜಾರು ಅನಿಸುತ್ತೆ. ಇವತ್ತು ನಡೆದಿರೋ ಘಟನೆಗೋಸ್ಕರ ನಾನು ಇಲ್ಲಿ ಬಂದು ಕೂತಿದ್ದೀನಲ್ಲ, ಅದ್ರ ಬದಲು ಆಕೆ ಒಳ್ಳೆ ನಟಿಯಾಗಿ ಅಂದರೆ ಒಳ್ಳೆ ಇವತ್ತೊಂದು ದಿನ ಯಾವುದೋ ಒಂದು ಪ್ರಶಸ್ತಿ ತೊಗೊಂಡು ನೀವು ನನ್ನನ್ನು ಇಲ್ಲಿ ಕರೆದಿದ್ದಿದ್ರೆ ನಂಗೆ ತುಂಬಾ ಖುಷಿಯಾಗಿರೋದು. ಇವತ್ತೊಂದು ದಿನ ಈ ಥರ ಒಂದು ಘಟನೆಗೆ ನಾನು ಅವಳ ಬಗ್ಗೆ ಮಾತಾಡಬೇಕಲ್ಲ ಅನ್ನೋದು ಬೇಸರ ಉಂಟಾಗುತ್ತೆ. ಸಹಜವಾಗಿ ಅದು ಒಬ್ಬ ನಿರ್ದೇಶಕರಿಗೆ ತನ್ನ ಹತ್ರ ಕೆಲಸ ಮಾಡಿದಂಥವ್ರು, ನಟನೆ ಮಾಡಿದಂಥವ್ರು ಎಷ್ಟು ಬೆಳೀತಾರೆ ಒಂದು ರೀತಿಯಿಂದ ಮಕ್ಕಳು ಬೆಳೆದಂಗೆ ತಂದೆ ತಾಯಿ ಮುಂದೆ. ಹೌದು. ತುಂಬ ಜನ ಅಲ್ಲ,
ನನ್ನ ಜೊತೆ ಕೆಲಸ ಮಾಡೋದು. ನಾನು 2 ಸಿನಿಮಾ ಮಾಡಿದ್ದೀನಿ ಕನ್ನಡದಲ್ಲಿ. ಸೊ ತುಂಬ ಜನ ಮಾಡಿರೋರು ಒಳ್ಳೊಳ್ಳೆ ಪೊಸಿಷನಲ್ಲಿದ್ದಾರೆ, ಸಿನಿಮಾ ನಟನೆಲ್ಲೇ ಆಗಲಿ ಎಲ್ಲ ಆಗಲಿ ಒಳ್ಳೆ ಪೊಸಿಷನ್. ಅದೇ ರೀತಿ ಪವಿತ್ರನೂ ಇದ್ದಿದ್ದಿದ್ರೆ ಚೆನ್ನಾಗಿರೋದು. ಬಟ್ ಇವತ್ತೊಂದು ದಿನ ನಾನು ಆಕೆ ಬಗ್ಗೆ ನಾನು ಈ ವಿಷಯದಲ್ಲಿ ನಾನು ಮಾತಾಡ್ತಿದ್ದೀನಲ್ಲ, ಅದು ಒಂದು ಅದೇ ಬೇಸರ ತರುತ್ತೆ. ಆಮೇಲೆ ಸೆಟ್ನಲ್ಲಿದ್ದಾಗ ಕೆಲವೊಂದಿಷ್ಟು ಅಬ್ಸರ್ವೇಷನ್ ಮಾಡ್ತಾ ಇರ್ತೀವಿ. ಈಗ ನೀವು ಅಲ್ಲೊಬ್ಬರು ನಿಮ್ಮ ನಟಿ ಇದ್ದಾಗ ನೀವು ಖಂಡಿತವಾಗಿ ಅಬ್ಸರ್ವೇಷನ್ ಮಾಡ್ತಿರ್ತೀರಿ. ಒಂದು ನಟನೆಯ ಪಾರ್ಟ್ ಆಯಿತು, ಇನ್ನೊಂದು ಕಡೆ ಎಲ್ಲೋ ಒಂದು ಕಾಂಟ್ಯಾಕ್ಟನ್ನು ಡೆವಲಪ್ ಮಾಡ್ಕೊಳ್ಳೋಂಥದ್ದು ಅಥವಾ ಆ ಒಂದು ಆಂಬಿಷನನ್ನು ತೋರಿಸೋದು, ಆ ರೀತಿಯಿಂದ ನಡವಳಿಕೆ ಏನಾದರೂ ಗಮನಿಸಿದ್ರ ನೀವು? ಈಗ ನಾಯಕಿ ಆಗಬೇಕು ಅಂತ ಅವಳು ಇಂಡಸ್ಟ್ರಿ ಒಳಗಡೆ ಅಂದರೆ ಸಿನಿಮಾ ಇದಕ್ಕೆ ಬಂದಿದ್ದು. ಅದಕ್ಕಾದ ಪ್ರಿಪ್ರೇಷನ್ಸು ಇಲ್ಲ. ಅಂದರೆ ಕಲಿಬೇಕು, ನಾನು ಕ್ಲಾಸ್ಗೆ ಹೋಗ್ಬೇಕು, ಇಲ್ಲ ಆ ಥರ ಇರಲಿಲ್ಲ. ಈ ಕಾಂಟ್ಯಾಕ್ಟ್ಸ್ನ ಬೆಳೆಸ್ಕೊ ಹೋಗ್ತಿದ್ಲು. ನಾನು ಸುಮಾರು ಸತಿ ಹೇಳ್ತಿದ್ದೆ, ನೀನು ಇದನ್ನು ಅಂದರೆ ಬೆಳೆಸ್ಕೊಳ್ಳಿಲ್ಲ ಅಂದರೆ, ಆ್ಯಕ್ಟಿಂಗ್ ಅಂದರೆ ಏನು ತಿಳ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ನೀನು ಮಾಡೋಕ್ಕಾಗಲ್ಲಮ್ಮ ಅಂತ. ಬಟ್ ಕಾಂಟ್ಯಾಕ್ಟ್ಸ್ ತುಂಬಾ ಬೆಳೆಸ್ಕೊ ಹೋಗಿರೋ. ನಾವು ಸಿನಿಮಾ ಶೂಟಿಂಗ್ ಎಲ್ಲ ಆದಮೇಲೆ ತುಂಬಾ ಕಾಂಟ್ಯಾಕ್ಟ್ಸ್ ಬೆಳೀತಾ ಹೋಯ್ತು ಅವಳು. ಅಂದರೆ ನಮ್ಮ ಟಚ್ಚಲ್ಲಿದ್ಲು. ನಮ್ಮ ಸಿನಿಮಾ ರಿಲೀಸ್ ಆಗಿ ಒಂದು 3-4 ತಿಂಗಳ ಗಂಟ ನಮ್ಮ ಟಚ್ಚಲ್ಲಿದ್ಲು. ಅಲ್ಲಿ ತನಕ ಶಿ ವಾಸ್ ಎ ವೆರಿ ಗುಡ್ ಫ್ರೆಂಡ್. ನಾನು ಪರ್ಸ್ನಲಾಗಿ ಹೇಳಬೇಕು ಅಂದರೆ ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳೋಳು ಅಂಥ ಒಂದು ಕ್ಯಾರೆಕ್ಟರು. ಅಂದರೆ ನಾವು ಒಂದೊಂದು ಸತಿ ಬೈಕಲ್ಲಿ ಡ್ರಾಪ್ ಮಾಡ್ತಿದ್ದೋ, ಬೇರೆಯವ್ರನ್ನೆಲ್ಲ ಕಾರಲ್ಲಿ ಕಳಿಸ್ಕೊಟ್ರೆ ನಾವು ನಮ್ಮ ಅಸಿಸ್ಟೆಂಟ್ಗಳೆಲ್ಲ ಬೈಕಲ್ಲಿ ಡ್ರಾಪ್ ಮಾಡ್ತಿದ್ದೋ, ಅದಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಳು. ಕಾಸು ಕೊಡೋಕ್ಕಾಗಲಿಲ್ಲ ಅಂದರೆ ಪರವಾಗಿಲ್ಲ ಸರ್, ಇಲ್ಲ ಯಾವಾಗಾದ್ರೂ ಬೇಕು ಅಂದರೆ ನಾವು ಅವ್ರಿಗೆ ಹೇಳಿದ್ದು 25,000. ಬಟ್ ಅವಾಗ 2,000-5,000 ಆ ಥರ ಅವ್ಳು ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಕೊಡ್ತಿದ್ದೋ, ಬೇರೆಯವ್ರಿಗೆಲ್ಲ ಕರೆಕ್ಟಾಗಿ ಕೊಡ್ತಿದ್ದೋ. ಬಟ್ ಈಕೆಗೆ ಯಾಕೆ ಅಂದರೆ ಈಕೆ ಅರ್ಥ ಮಾಡ್ಕೊಳ್ಳೋದು. ಆ ಪವಿತ್ರ ನಾನು ಹೇಳ್ತಿಲ್ಲ, ಆ ಪವಿತ್ರನೇ ಬೇರೆ, ನಾನು ನೋಡಿರೋ ಪವಿತ್ರನೇ ಬೇರೆ. ಅವಳು ಆ್ಯಕ್ಟಿಂಗಲ್ಲಿ ಇರಲಿಲ್ಲ ಅಂದರು, ಆ್ಯಸ್ ಎ ಮಾನವೀಯತೆಯಲ್ಲಿ ಒಂದು ನಿಜವಲ್ಲ, ಶಿ ವಾಸ್ ವೆರಿ ಗುಡ್. ಅರ್ಥ ಮಾಡ್ಕೊಳ್ಳೋ ಕಷ್ಟ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳೋ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಇವಾಗ ಏನಾದರೂ ಕೆಲವೊಮ್ಮೆ ನಾವು ನೋಡುವಂಥದ್ದು ಒಂದು ದೃಷ್ಟಿ ಆದರೆ ಅದ್ರ ಹಿಂದೆ ಇರ್ತಕ್ಕಂಥದ್ದೇ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಯಾಮಗಳಿರ್ತಾವೆ ಅಂತೇಳಿ. ಅಂದರೆ ಈ ವಿಚಾರ ನೋಡಿದ್ರೆ ನಾವು ಯಾರನ್ನೂ ಕೂಡ ಎಬ್ಸುಲೇಟಾಗಿ ಒಳ್ಳೆಯವರು ಕೆಟ್ಟವರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸಂದರ್ಭಗಳು ಈ ರೀತಿಯಾಗಿ ಮಾಡಿಸ್ತಾ ಅಥವಾ ಅವರಿಲ್ಲಿದ್ದಂಥ ಅತಿಯಾದಂಥ ಮಹತ್ವಾಕಾಂಕ್ಷೆ ಇಂಥದ್ದು ದಾರಿಗೆ ತಂದು ಇರ್ಬೋದಲ್ವಾ. ಆ ಮಹತ್ವಾಕಾಂಕ್ಷೆ ಇದೆಯಲ್ಲ, ಅದನ್ನು ಸರಿ ದಾರಿಯಲ್ಲಿ ತಗೋ ಹೋಗಿದ್ದಿದ್ರೆ ಈ ರೀತಿ ಬಂದು ನಿಲ್ಬೇಕಾಗಿತ್ತಿಲ್ಲ. ಓಕೆ, ತಲುಪಿದ್ರ ಅದು ಇದು ತಪ್ಪೆ, ನಾನು ಹಿಂಗೆ ಹೇಳೋದು ತಪ್ಪೆ. ಆ ಮಟ್ಟಕ್ಕೆ ತಲುಪಿದ್ರಲ್ಲ, ಅದನ್ನೇ ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಂಡು ಹೋಗ್ಬೋದಿತ್ತು. ಆಯ್ತಾ? ಅದು ಎಲ್ಲಿ ನಾವು ಸಿನಿಮಾ ಮಾಡಾದ್ಮೇಲೆ 6 ತಿಂಗಳು ಕಾಂಟ್ಯಾಕ್ಟಲ್ಲಿ, ಅದಾದಮೇಲೆ 2 ವರ್ಷ 3 ವರ್ಷ ಶಿ ವಾಸ್ ನಾಟ್ ರೀಚಬಲ್. ಅದೇ ರೀತಿ ಇದ್ಬಿಟ್ಟಿದ್ದಿದ್ರೆ ಏನೇ ಇರ್ಬೋದು, ಅದೇ ರೀತಿ ಇದ್ಬಿಟ್ಟಿದ್ದಿದ್ರೆ ಚೆನ್ನಾಗಿರೋದು. ಇವರು ಯಾವಾಗ ಹೊರಗಡೆ ಬಂದರು, ಹೊರಗಡೆ ಪ್ರಪಂಚಕ್ಕೆ ಇದೆಲ್ಲ ಗೊತ್ತಾಗ್ತಾ ಬಂತೋ, ಅವಾಗ ಈ ರಗಳೆಗಳು ಜಾಸ್ತಿ ಆಯ್ತಾ ಹೋಯ್ತು. ಅದು ಇಲ್ಲಿ ತನಕ ಬಂದು ನಿಂತಿದೆ ಇವತ್ತು. ಮದುವೆ ಆಗಿತ್ತು ಅವ್ರದ್ದು? ನಾವು ಸೆಲೆಕ್ಟ್ ಮಾಡೋಕ್ಕಿಂತ ಮದುವೆ ಆಗಿತ್ತು. ಒಂದು ಮಗು ಇತ್ತು, ಸುಮಾರು ಆಸ್ಪಾಸು 1 ವರ್ಷದ ಮಗು. ಅದೇ ನಮ್ಮ ಹುಡುಗರು ನಾವೆಲ್ಲ ನೋಡಿರೋ ಪ್ರಕಾರ ಕೋಣಂಗುಂಟೆ ಕ್ರಾಸಲ್ಲಿ ಒಂದು ಲೇಔಟಲ್ಲಿ ಸಾಮಾನ್ಯ ಒಂದು ಸಿಂಗಲ್ ಬೆಡ್ರೂಮ್ ಬಾಡಿಗೆ ಮನೇಲಿ ಇದ್ದಿದ್ದು ಅಷ್ಟೇ. ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.